ಹೊಸದಾಗೇನೋ ಮದುವೆ ಆಗಿತ್ತು. ಆದರೆ ಅವಳು ನಮಸ್ಕಾರ ಗೆಳೆಯರೇ, ನಾನು ಹೇಳಲು ಹೊರಟಿರೋ ಕತೆ ನಮ್ಮ ಪಕ್ಕದ ಊರಿನಲ್ಲಿ ನಡೆದಿರುವಂತ ಕತೆ ಅವರದು. ಅವನ ಹೆಸರು ಸದಾನಂದ ಅಂತ. ನೋಡೋಕೆ ಅಂತೂ ಒಳ್ಳೆ ಹುಡುಗ, ಯಾವುದೂ ಒಂದು ಚಟಗಳಿಲ್ಲದವನು, ಊರಿಗೆಲ್ಲ ಹೆಸರುವಾಸಿಯಾದವನು ಈ ಸದಾನಂದ. ಮನೆಯಲ್ಲಿ ಕಡು ಬಡತನವಿದ್ದರೂ ಬಂಗಾರದಂತವನು. ಒಮ್ಮೆ ಊರಲ್ಲಿ ಸರಿಯಾಗಿ ಮಳೆಯಾಗಲಿಲ್ಲ, ಹಾಗಾಗಿ ಹೊಲದಲ್ಲಿ ಹಾಕಿದ ಬೆಳೆ ಸರಿಯಾಗಿ ಫಸಲು ಕೊಡ್ಲಿಲ್ಲ. ಕೆರೆ ಬಾವಿ ಬೋರವೇಲಗಳು ಬತ್ತಿ ಹೋದವು ಫ್ರೆಂಡ್ಸ್. ಅಂಥ ಕಠಿಣ ಪರಿಸ್ಥಿತಿಯಲ್ಲಿ ಊರು ಬಿಟ್ಟು ಹೋಗುವ ಕಾಲ ಬಂದು ಬಿಟ್ಟಿತು. ಊರ ಜನರೆಲ್ಲ ಗುಳೆ ಹೋಗಲು ಗಂಟು ಮೂಟೆ ಕಟ್ಟಿ ಹೊರಡೋಕೆಂತ ತಯಾರಾದರು. ನೆರೆ ರಾಜ್ಯಕ್ಕೆ ಹೋಗಿ ತಮಗೆ ಅನುಕೂಲವಿದ್ದಂತೆ ಒಬ್ಬೊಬ್ಬರು ಒಂದು ಕಡೆ ಗುಡಿಸಲು ಹಾಕಿಕೊಂಡು ಪುಟ್ಟ ಗುಡಿಸಿಲಿನಲ್ಲೇ ಹೊಸ ಜೀವನ ಶುರುಮಾಡಿದ್ರು. ದಿನನಿತ್ಯ ಹೊತ್ತು ಹೊಂಡುತ್ತಿದ್ದಂತೆ ಎಲ್ಲರೂ ಕೆಲಸಕ್ಕೆ. ಈ ಸದಾನಂದ ಕೂಡ ಒಂದು ಸಾಹುಕಾರನ ತೋಟದಲ್ಲಿ ಕೆಲಸ ಮಾಡಲು ಹೋಗುತ್ತಿದ್ದ. ಅದೇ ತೋಟದಲ್ಲಿಯೇ ಕಮಲಿ ಎಂಬ ಹುಡುಗಿ, ಅವಳು ಕೆಲಸಕ್ಕೆ ಬರುತ್ತಿದ್ದಳು. ಇಬ್ಬರೂ ಒಂದೇ ಕಡೆ ಕೆಲಸವನ್ನು ಮಾಡೋದರಿಂದ ಅವರಿಬ್ಬರಿಗೂ ಸ್ನೇಹ ಪರಿಚಯವಾಗಿರುತ್ತೆ ಗೆಳೆಯರೇ. ಹಾಗೆ ಸ್ವಲ್ಪ ದಿನಗಳು ಕಳೆದ ನಂತರ ಇಬ್ಬರೂ ಕೂಡಿ ಮದುವೆಯ ನಿರ್ಧಾರಕ್ಕೆ ಬರತಾರೆ. ಆಗ ಮನೆಯಲ್ಲಿ ಯಾರೊಬ್ಬರೂ ಈ ಮದುವೆಯನ್ನು ಒಪ್ಪಿಕೊಳ್ಳುವುದಿಲ್ಲ. ಅದರಿಂದ ಇಬ್ಬರೂ ತುಂಬಾ ಬೇಸರ ವ್ಯಕ್ತಪಡಿಸುತ್ತಾರೆ. ಆವಾಗಿನಿಂದ ಹುಡುಗಿ ಮನೆಯವರು ಆ ಹುಡುಗಿನ ಒಂದು ಬೇರೆ ಮನೆಯಲ್ಲಿ ಇರಿಸಿ ಕಾವಲು ಕಾಯ್ತಾರೆ. ಅದರಿಂದ ಈ ಹುಡುಗ ಇನ್ನಷ್ಟು ಮಾನಸಿಕವಾಗುತ್ತಾನೆ. ಅಲ್ಲದೆ ಆ ಹುಡುಗನ್ನು ಆ ತೋಟದಿಂದ ಆಚೆ ಹಾಕ್ತಾರೆ. ಅಲ್ಲಿಂದ ಸದಾನಂದ ಮತ್ತೆ ಬೇರೆ ಕಡೆಗೆ ಕೆಲಸವನ್ನು ಹುಡುಕುತ್ತಾ ಸುದು ಮತ್ತೊಂದು ಕೆಲಸವನ್ನು ಹುಡುಕಿ ಅಲ್ಲಿಗೆ ದಿನಾ ಕೆಲಸಕ್ಕೆ ಹೊರಟಿರುತ್ತಾನೆ ಫ್ರೆಂಡ್ಸ. ಯಾಕಂದ್ರೆ ಸದಾನಂದ ತುಂಬಾ ಬಡವನಾಗಿರೋದ್ರಿಂದ ದಿನನಿತ್ಯ ದುಡಿಯದಿದ್ದರೆ ಹೊಟ್ಟೆ ತುಂಬಲ್ಲ. ಅದಕ್ಕೆ ಸದಾನಂದ ದಿನಾಲೂ ಕಷ್ಟಪಡುತ್ತಿರ್ತಾನೆ ಗೆಳೆಯರೇ. ಒಂದು ದಿನ ತಡರಾತ್ರಿ ಸದಾನಂದ ಊಟ ಮಾಡಿ ಅವನ ಪುಟ್ಟ ಗುಡಿಸಿಲಿನಲ್ಲಿ ಮಲಕೊಂಡಿರುತ್ತಾನೆ. ಆದರೆ ಅವತ್ತು ರಾತ್ರಿ ಸುಮಾರು 12 ಗಂಟೆಯ ನಂತರ ಯಾರೋ ಬಂದು ಗುಡಿಸಲ ಬಾಗಿಲನ್ನು ತಟ್ಟುತ್ತಾರೆ. ಆಗ ಸದಾ ನಿದ್ದೆಗನ್ನಲ್ಲಿ ಹೋಗಿ ಆ ಗುಡಿಸಲ ಬಾಗಿಲ ತೆಗೆದಾಗ ಶಾಕ್ ಆಗಿರುತ್ತೆ. ಯಾಕಂದರೆ ಬಾಗಿಲ ತಟ್ಟಿದ್ದು ಬೇರೆ ಯಾರೂ ಅಲ್ಲ, ತಾನು ಪ್ರೀತಿಸಿದ ಆ ಹುಡುಗಿನೇ ಆಗಿರ್ತಾಳೆ. ಆಗ ಸದಾನಂದಗೆ ಆಶ್ಚರ್ಯವಾಗುತ್ತದೆ. ಹೇ, ನೀನು ನಿಜವಾಗಲೂ ನನ್ನ ಗುಡಿಸಲಿಗೆ ಬಂದಿದ್ದೀಯಾ, ಅಥವಾ ನಾನು ಕನಸು ಕಾಣುತ್ತಿದ್ದೀನ ಅಂತ ಅಂತಾನೆ. ಆಗ ಆ ಹುಡುಗಿ ಹೇಳುತ್ತಾಳೆ, ಇಲ್ಲ ಸದಾನಂದ, ನಾನು ನಿಜವಾಗಿ ನಿನ್ನ ಗುಡಿಸಲ ಬಾಗಿಲಿಗೆ ಬಂದೀನಿ ಕಣೋ ಅಂತ ಹೇಳುತ್ತಾಳೆ. ಆಗ ಸದಾನಂದ ನಿಟ್ಟುಸಿರು ಹಾಕಿ, ಹೇ, ನೀನು ಯಾಕೆ ಈ ಟೈಮನಲ್ಲಿ ಇಲ್ಲಿಗೆ ಬಂದಿದ್ದೀಯಾ? ನಿಮ್ಮ ಮನೆಯಲ್ಲಿ ನೀನು ಇಲ್ಲಿಗೆ ಬಂದಿದ್ದು ಗೊತ್ತಾದ್ರೆ ನಮ್ಮ ಇಬ್ಬರನ್ನು ಸುಮ್ಮನೆ ಬಿಡಲ್ಲ ಅಂತಾನೆ. ಆಗ ಆ ಹುಡುಗಿ ಹೇಳುತ್ತಾಳೆ, ಹೌದು ನಿಜ ಸದಾನಂದ, ನೋಡಿದ್ರೆ ನಮ್ಮ ಮನೆಯವರು ಇಬ್ಬರನ್ನು ಬಿಡಲ್ಲ. ಅದಕ್ಕೆ ನಾವು ಇಲ್ಲಿಂದ ಬೇರೆ ಕಡೆ ಎಲ್ಲಾದರೂ ದೂರ ಹೋಗೋಣ ನಡಿ ಅನ್ನುತ್ತಾಳೆ. ಅದಕ್ಕೆ ಸದಾ ಹೇಳ್ತಾನೆ, ನೋಡು ಕಮಲಿ, ನಾನು ಮಾಡಿರೋ ಸಾಲವನ್ನು ತೀರಿಸು ಸಲುವಾಗಿ ಇಲ್ಲಿಗೆ ದುಡಿಯೋಕ ಬಂದಿನಿ. ಈ ದುಡಿಮೆ ಬಿಟ್ಟು ಹೋದರೆ ಮುಂದೆ ಗತಿಯೇನು ಅಂತ ಹೇಳತಾನೆ. ಆಗ ಆ ಕಮಲಿ, ನೋಡು ಸದಾ, ನಾನು ನಿನ್ನನ್ನೇ ನಂಬುಕೊಂಡು ಮನೆ ಬಿಟ್ಟು ಬಂದಿದ್ದೀನಿ ಕಣೋ. ಈಗ ನೀನೇ ಇಲ್ಲ ಅಂದ್ರೆ ನಾ ಏನು ಮಾಡಲಿ ನೋಡು. ನಿನ್ನ ಸಾಲವನ್ನು ತೀರಿಸುವ ಜವಾಬ್ದಾರಿ ನನಗೆ ಬಿಡು. ಅದನ್ನ ನಾನು ತೀರಿಸುತ್ತೀನಿ. ಆದರೆ ಮೊದಲು ಇಲ್ಲಿಂದ ಹೋಗೋಣ ನಡಿ ಅಂತ ಹೇಳಿ ಅಲ್ಲಿಂದ ಇಬ್ಬರೂ ಬೇರೊಂದು ದೂರದ ಊರಿಗೆ ಬರುತ್ತಾರೆ ಗೆಳೆಯರ. ಆ ಊರಲ್ಲಿ ಏನಾದರೂ ಒಂದು ಬಿಸ್ನೆಸ್ ಮಾಡ್ಬೇಕಂತ ಪ್ಲಾನ್ ಮಾಡುತ್ತಾರೆ. ಆದರೆ ಅವರ ಹತ್ತಿರ ಅಷ್ಟೊಂದು ದುಡ್ಡು ಇರಲ್ಲ ಗೆಳೆಯರೇ. ಹಾಗಾಗಿ ಆ ಊರಲ್ಲಿ ಒಬ್ಬ ಅಬರ್ಬ ಶ್ರೀಮಂತ ಇರುತ್ತಾನೆ, ದುಡ್ಡಿನ ಸಹಾಯಕಂತ. ಆ ಶ್ರೀಮಂತನ ಹತ್ತಿರ ಹೋಗಿ ತಮ್ಮ ಇದ್ದ ಎಲ್ಲ ಕಷ್ಟನೂ ಹೇಳಿಕೊಳ್ಳುತ್ತಾರೆ. ಆಗ ಆ ಶ್ರೀಮಂತ ಹೇಳುತ್ತಾನೆ, ನಾನು ನಿಮಗೆ ದುಡ್ಡು ಕೊಡ್ತೀನಿ, ಆದರೆ ನೀವು ನನಗೆ ಏನು ಕೊಡ್ತೀರಿ ಅಂತ ಕೇಳುತ್ತಾನೆ. ಆಗ ಇವರ ಅರ್ಥ ಆಗೋದಿಲ್ಲ, ಸುಮ್ಮನೆ ಕೂಡುತ್ತಾರೆ. ಆಗ ಆ ಕಮಲಿ ಸದಾನಂದಗೆ ಹೇಳುತ್ತಾಳೆ, ಸದಾ ನೀನು ಸ್ವಲ್ಪ ಹೊರಗಡೆ ಹೋಗು, ನಾನು ಶ್ರೀಮಂತರ ಹತ್ತಿರ ಮಾತನಾಡಿ ಬರುತ್ತೇನೆ ಅಂತ ಹೇಳುತ್ತಾಳೆ. ಆಗ ಅಲ್ಲಿಂದ ಸದಾನಂದ ಎದ್ದು ಹೊರಗಡೆ ಹೋಗಿ ಕೂತುಕೊಳ್ಳುತ್ತಾನೆ. ಆಗ ಕಮಲಿ ಕೇಳುತ್ತಾಳೆ, ಈಗ ಹೇಳಿ ಸಾಹುಕಾರರೇ, ನಮಗೆ ನೀವು ದುಡ್ಡು ಕೊಡಬೇಕಾದರೆ ನಾವು ನಿಮಗೆ ಏನು ಕೊಡಬೇಕು ಅಂತ ಕೇಳಿದಾಗ ಆ ಶ್ರೀಮಂತ,
ನಾನು ಕೇಳಿದ್ದು ಕೊಡ್ತೀಯ ಅಂತ ಕೇಳ್ತಾನೆ. ಆಗ ಅದು ಕಮಲಿಗೆ ಅರ್ಥ ಆಗುತ್ತೆ. ಗೌಡ್ರೆ, ಏನಿದು ನಿಮ್ಮ ಮಾತಿನ ಅರ್ಥ ಅಂತ ಕಮಲಿ ಕೇಳುತ್ತಾಳೆ. ಆಗ ಶ್ರೀಮಂತ, ನೋಡು ಕಮಲಾ, ನಾನು ಕೇಳಿದ್ದು ನೀನು ಕೊಟ್ಟರೆ ಮುಂದೆ ನಾನು ಕೊಟ್ಟಿರುವ ದುಡ್ಡನ್ನು ನನಗೆ ನೀನು ಕೊಡಬೇಕಾಗಿಲ್ಲ, ಅದನ್ನ ನೀನೇ ಇಟ್ಟುಕೋಬಹುದು ಅಂತ ಹೇಳಿದಾಗ ಆಗ ಕಮಲಿ ವಿಚಾರ ಮಾಡತಾಳೆ. ಅವರು ಕೇಳಿದ್ದು ನಾನು ಕೊಟ್ಟರೆ ಅದರಿಂದ ನನಗೇನು ತೊಂದರೆ ಇಲ್ಲ, ಯಾಕಂದ್ರೆ ಇರೋ ಹಾಗೆ ಇರುತ್ತೆ ಅಲ್ವಾ, ಸ್ವಲ್ಪ ಟೈಮಿನಲ್ಲೇ ಅಷ್ಟೊಂದು ದುಡ್ಡು ನಮ್ಮದೇ ಆಗುತ್ತೆ ಅನ್ಕೊಂಡು ಶ್ರೀಮಂತರೇ, ನೀವು ಕೇಳಿದ್ದು ನಾನು ನಿಮಗೆ ಕೊಡುತ್ತೇನೆ ಅಂತ ಹೇಳುತ್ತಾಳೆ. ಆಗ ಶ್ರೀಮಂತನಲ್ಲಿ ಸಂತೋಷ್ ತುಂಬುತ್ತೆ. ಸರಿ, ಹಾಗಾದರೆ ಒಳಗೆ ಬಾ ಅಂತ ಹೇಳತಾನೆ. 2 ಗಂಟೆಯ ನಂತರ ಎಲ್ಲ ಮುಗಿಸಿ ದುಡ್ಡಿನ ಚೀಲವನ್ನೇ ಕೈಯಲ್ಲಿ ಹಿಡಿದುಕೊಂಡು ಕಮಲಿ ಹೊರಗೆ ಬರುತ್ತಾಳೆ. ಗೆಳೆಯರೆ, ಅದರಿಂದ ಅದೇ ಊರಲ್ಲಿ ಕಮಲಿ ಮತ್ತು ಸದಾ ದೊಡ್ಡದಾದ ಬಿಸ್ನೆಸ್ ಮಾಡಿ ತುಂಬಾ ಹಣ ಗಳಿಸುತ್ತಿದ್ದಾರೆ ಗೆಳೆಯರೆ. ಆಗ ಕಮಲಿ ಆ ಶ್ರೀಮಂತನ ಮಾತಿಗೆ ಒಪ್ಪಿರೋದರಿಂದ ಅವರು ಈಗ ಇಷ್ಟೊಂದು ಸಾಹುಕಾರರಾಗಿದ್ದಾರೆ ಗೆಳೆಯರೆ. ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.